ಅಶ್ವಿನಿ garu. ನಮಸ್ತೆ ಗುರುಗಳೇ. ನನ್ನ ಹೆಸರು ಅಶ್ವಿನಿ. ನನ್ನ ಏಜು 37. ನಮ್ಮೂರು ಬೆಂಗಳೂರು. ನನ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಅಕ್ಕ ತಾರಾಶ್ರೀ. ಸೊ ನಾನು L1 ಕಂಪ್ಲೀಟ್ ಮಾಡಿದ್ದೀನಿ ಲಾಸ್ಟ್ ಮಂತ್. ಈ ಸಾರಿ L2 ಕಂಪ್ಲೀಟ್ ಮಾಡಿದ್ದೀನಿ ಸಕ್ಸಸ್ಫುಲಿ ಆಗಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳಿಗೆ. ಯಾಕೆ ಅಂತಂದ್ರೆ ಪ್ರತಿಯೊಂದು ನಾನು ಇಲ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ಸೊ ಈಗ ನಾನು ನಿರಾಹಾರದಿಂದ ಏನೇನು ಪಡ್ಕೊಂಡೆ ಅಂತಂದ್ರೆ ಸ್ಕಿನ್ ಗ್ಲೋ ಆಗಿದೆ, ಮತ್ತೆ ಹೇರ್ ಲಾಸ್ ಇತ್ತು, ಅದು ಹೋಗಿದೆ. ಮತ್ತೆ ಕ್ರೇವಿಂಗ್ಸ್ ಇತ್ತು. ಲಾಸ್ಟ್ ಸರಿ ನನ್ಗೆ L1 ಮಾಡುವಾಗ 1-2 days ಕ್ರೇವಿಂಗ್ಸ್ ಇತ್ತು. ಈಗ 0 ಕ್ರೇವಿಂಗ್ಸ್, ಪೂರ್ತಿಯಾಗಿ 0. ಹಾಗೆ ನನ್ಗೆ ವೆಯ್ಟ್ ಲಾಸ್ಟ್ L1 ಮಾಡುವಾಗ 3 kgs ಕಡಿಮೆ ಆಗಿತ್ತು. ಈ ಸಾರಿ L2 ಮಾಡುವಾಗ 4 kgs, ಟೋಟಲ್ 7 kgs ವೆಯ್ಟ್ ಲಾಸ್ ಆಗಿದೆ. ಶೇಪ್ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇಂಚ್ ಲಾಸ್ ತುಂಬಾ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಸ್ಲೀಪ್ ತುಂಬಾ ಚೆನ್ನಾಗಿ ನಿದ್ದೆ ಅನ್ನೋದಿತ್ತು. ಲಾಸ್ಟ್ L1 ಅಲ್ಲಿ ತುಂಬಾ ನಿದ್ದೆ ಅನ್ನೋದಿತ್ತು. ಈಗ L2 ನಲ್ಲಿ ನಿದ್ದೆ ಅನ್ನೋದು ಅಷ್ಟು ಇಲ್ಲ, ಬಟ್ ಡೀಪ್ ಸ್ಲೀಪ್ ಇದೆ. ಮತ್ತೆ ಬೆಳಗ್ಗೆ ಎನರ್ಜೆಟಿಕ್ ಆಗಿ ಎದ್ದು ಕ್ಲಾಸ್ ಕೇಳೋದು, ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಎನರ್ಜೆಟಿಕ್ ಆಗಿದೆ. ಸೊ ಡೀಪ್ ಸ್ಲೀಪ್, ವೆರಿ ಡೀಪ್ ಸ್ಲೀಪ್, ಬಟ್ ಕಡಿಮೆನೆ, ಬಟ್ ವೆರಿ ಡೀಪ್ ಸ್ಲೀಪ್ ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿ L2 ನಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಗುರುಗಳಿಂದ, ಕ್ಲಾಸಸ್ ಇಂದ, ಸತ್ಸಂಗಿಂದ, ಪ್ರತಿಯೊಂದ್ರಿಂದನು. ಸೊ ಫಸ್ಟ್ ಹಿಂದೂ ಚೈತನ್ಯಂ ಬಗ್ಗೆ. ಹಿಂದೂ ಆಗಿ ನಾನು ಹುಟ್ಟಿದೀನಿ, ಆದ್ರೆ ಅದ್ರ ಬಗ್ಗೆ ನಾವ್ ಎಷ್ಟು ತಿಳ್ಕೊಂಡಿದೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಇಲ್ಲಿ ನಮ್ಗೆ ಹಿಂದೂ ಅಂದ್ರೆ ಚೈತನ್ಯ ಸ್ಥಿತಿ ಅಂತ ನಮ್ಮ ಗುರುಗಳನ್ನ ತಿಳಿಸ್ತಾರೆ. ಹಾಗೆ ಸಾಕಷ್ಟು ವಿಷಯಗಳು ನಾವು ಅವರು ಸತ್ಸಂಗಿಂದ ನಾವು ತಿಳ್ಕೊಳ್ತಾನೆ ಇರ್ತೀವಿ, ಕಲಿತಾನೆ ಇರ್ತೀವಿ, ಅದನ್ನ ಅಳವಡಿಸ್ಕೊಳ್ತೀವಿ. ಬರೀ ತಿಳ್ಕೊಳ್ಳೋದಲ್ಲ, ಅದನ್ನ ಅಳವಡಿಸ್ಕೊಳ್ತೀವಿ, ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮ ಲೈಫ್ ಚೇಂಜ್ ಆಗ್ತಾ ಬಂತು. ಸಂಯಮ ಲೆವೆಲ್ 1 ಸಾಕಷ್ಟು ಚೇಂಜಸ್ ಬಾಡಿಯಿಂದ ಆದ್ರೆ, L2 ನಲ್ಲಿ ಮೈಂಡ್ನಿಂದ, ಬಾಡಿ ಅಂಡ್ ಮೈಂಡ್ ಇಂದ, ಅಂದ್ರೆ ಆಧ್ಯಾತ್ಮಿಕವಾಗಿ ಹೆಚ್ಚು ನಾವು ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳ್ತೀವಲ್ಲ, ಆಧ್ಯಾತ್ಮಿಕವಾಗಿ ಹೆಚ್ಚು ಬೆಳಿತೀವಿ. ಸೊ ಅದು ನಾನು ಇಲ್ಲಿ ಕಂಡ್ಕೊಂಡೆ. ಮತ್ತೆ ನಾನು ಇಲ್ಲಿ ಕ್ಲಾಸ್ ಬೆಳಗ್ಗೆ 7ಗೆ ಸ್ಟಾರ್ಟ್ ಆಗ್ತಿತ್ತು ಗುರುಗಳಿಂದ. ಸೊ ಎಷ್ಟು ಅದ್ಭುತವಾಗಿರೋದು ಅಂತಂದ್ರೆ ಅದು ಡೈಲಿ ಕೇಳೋದಕ್ಕೆ ಖುಷಿ ಆಗ್ತಾ ಇತ್ತು. ಮತ್ತೆ ಅದಲ್ದಿರ ರಿಪಿಟೇಷನ್ ಬೇರೆ ಕೇಳ್ತಾ ಇದ್ವಿ, ಅಷ್ಟು ಚೆನ್ನಾಗಿರ್ತಾ ಇತ್ತು. ಸೊ ಇದ್ರಲ್ಲಿ ನಾವು ಡೈಮೆನ್ಷನ್ಸ್ ಅಲ್ಲಿ ಪವರ್ಫುಲ್ನೆಸ್, ಪವರ್ಲೆಸ್. ಸೊ ಇದ್ರಲ್ಲಿ ನಾವು ಪವರ್ಫುಲ್ ಆಗ್ಬೇಕು ಅಂದ್ರೆ ನಾವು ಯಾವ ಸ್ಥಿತಿಗೆ ಹೋಗ್ಬೇಕು, ನಾವು ಯಾವ ಸ್ಥಿತಿನಲ್ಲಿ, ಯಾವ ಡೈಮೆನ್ಷನ್ ಅಲ್ಲಿ ಇರ್ತೀವಿ, ಇದನ್ನೆಲ್ಲ ನಾನು ತಿಳ್ಕೊಂಡೆ. ನಾವ್ ಯಾವ ಸ್ಥಿತಿನಲ್ಲಿ ಇದೀವಿ, ಉನ್ನತ ಸ್ಥಿತಿಗೆ ಹೋಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡೆ. ಸೊ ಅದಷ್ಟೇ ಅಲ್ಲ, ಜೀವ, ಜಗತ್, ಈಶ್ವರ, ಪರಮಾತ್ಮ ಸ್ಥಿತಿ, ಇಷ್ಟು ಸ್ಥಿತಿಗಳನ್ನ ನಾವು ತಲುಪಬೇಕು. ಅದರಲ್ಲಿ ಆ ಪರಮಾತ್ಮನ ಸ್ಥಿತಿ ಮತ್ತೆ ಪರಮಾತ್ಮನ ಸ್ಥಿತಿಗೆ ಹೇಗೆ ನಾವು ಈಸಿಯಾಗಿ ತಲುಪಬಹುದು ಅಂತ ಗುರುಗಳು ಈಸಿಯಾಗಿ ನಮ್ಗೆ ತಿಳ್ಕೊಟ್ಟಿದ್ದಾರೆ. ಸೊ ಇಷ್ಟು ಈಸಿಯಾಗಿ ನಮ್ಗೆ ಈ ಸತ್ಸಂಗ ಮೂಲಕ ಮತ್ತೆ ಕ್ಲಾಸಸ್ ಮೂಲಕ ತಿಳಿಸ್ತಾ ಇರೋದಕ್ಕೆ ಗುರುಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು. ಮತ್ತೆ ಹಾಗೆ ಅಷ್ಟೇ ಅಲ್ದಿರ ಶಿವೋಹಂ, ಶಿವನೇ ನಾನು ಅನ್ನೋದನ್ನ ತಿಳಿಸ್ಕೊಟ್ರು. ಅದಂತರೂ ಅದ್ಭುತ ಅಂತ ಹೇಳ್ಬೋದು. ಲಾಸ್ಟ್ L2 ನಲ್ಲಿ 11 days ಏನಿದೆ, ಆ 11 days ಅಲ್ಲಿ ಪೂರ್ತಿಯಾಗಿ ಕ್ಲಾಸ್ ಅರ್ಥ ಆಗ್ತಾ ಇತ್ತು. ಸೊ ಹಾಗಾಗಿ ಅದನ್ನ ಯೋಚನೆ ಮಾಡೋದಿಕ್ಕೆ, ಅದನ್ನ ತಿಳ್ಕೊಳಕ್ಕೆ, ಅಳವಡಿಸ್ಕೊಳ್ಳೋದಿಕ್ಕೆ ಈಸಿ ಆಗ್ತಾ ಇತ್ತು. ಮತ್ತೆ ಮುಂಚೆ ಎಲ್ಲಾನು ಅಂದ್ರೆ L1 L2 ಮುಂಚೆ ತುಂಬಾ ಟೈಮ್ ಇರ್ತಾ ಇರ್ಲಿಲ್ಲ ಅನಿಸ್ತಿತ್ತು. ಬಿಸಿ ಅಂತ ಅನಿಸ್ತಾ ಇತ್ತು ಲೈಫ್. ಇಷ್ಟು ಪ್ಯಾಕ್ಡ್ ಆಗಿತ್ತು ಲೈಫ್, ಈ ಟೈಮ್ಗೆ ಅಂತ. ಈಗ L1 L2 ನಲ್ಲಿ ಸಾಕಷ್ಟು ಟೈಮ್ ಸಿಕ್ಕಿದೆ ನನಗೆ ಎಂಜಾಯ್ ಮಾಡೋದಕ್ಕೆ. ಆನಂದೋ ಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ಸ್ಥಿತಿನ ನಾನು L2 ನಲ್ಲಿ ಡೇ 1 ಇಂದ ಅನುಭವಿಸ್ತಾ ಇದ್ದೀನಿ.
ಡೇ 1 ನಾನು ಆಕ್ಚುಲಿ L2 ನಲ್ಲಿ ಮಾಡುವಾಗ ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಜಾಯಿನ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ನು ಅಷ್ಟೇ. ಆದ್ರೆ L2 ಅನ್ನೋದ್ರಿಂದ ಅಲ್ಲಿನ ಸಾಕಷ್ಟು ವಿಷಯ ತಿಳ್ಕೋಬೇಕು, ಕಲಿಬೇಕು ಸ್ಪಿರಿಚುವಲಿ ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಅದೆಲ್ಲ ಅಚೀವ್ ಆಗಿದೆ. ಸೊ ತುಂಬಾ ಅದ್ಭುತವಾಗಿದೆ ಕ್ಲಾಸಸ್ L2 ನಲ್ಲಿ. ಶಿವೋಹಂ ನಾನು ಹೇಳ್ತಾ ಇದ್ದೆ. ಆ ಶಿವನೇ ನಾನು ಅನ್ನೋದನ್ನ ತಿಳ್ಕೊಂಡೆ. ಏನು 11 ಡೇಸ್, ಲಾಸ್ಟ್ 11 ಡೇಸ್ ಸಂಯಮ ಮಾಡುವಾಗ ಶಿವನೇ ಕಾಣಿಸ್ತಾ ಇದ್ರು ಎಲ್ಲಾ ಕಡೆನು, ನನ್ನಲ್ಲೂ ಬೇರೆ ಎಲ್ಲಿ ನೋಡಿದ್ರುನು, ಕಣ್ಮುಚ್ಚಿದ್ರುನು ಶಿವನ ಸ್ಥಿತಿಯನ್ನ ಕಾನ್ಶಿಯಸ್ಗೆ ನಾನು ಕನೆಕ್ಟ್ ಆಗೋದು, ಆ ಬಿಂಬಗಳು ಕಾಣಿಸ್ತಾ ಇತ್ತು ನನಗೆ, ಶಿವನ ಜೊತೆ ಕನೆಕ್ಟಿವಿಟಿ ಗೊತ್ತಾಗ್ತಾ ಇತ್ತು. ಅದಾದ ಮೇಲೆ ಈ ಕ್ಲಾಸಸ್ ನಲ್ಲಿ ಫಸ್ಟ್ ನಾವು ತಿಳ್ಕೊಳ್ತೀವಿ, ಅದನ್ನ ನಂಬ್ತೀವಿ, ಅದನ್ನ ನಂಬಬೇಕು. ಫಸ್ಟ್ ತಿಳ್ಕೊಳ್ತೀವಿ, ಅದನ್ನ ನಂಬಿಕೆಯಿಂದ ಆಚರಣೆ ಮಾಡ್ಬೇಕು, ಅದನ್ನ ಗುರುತಿಸ್ಬೇಕು, ಅದಾದ್ಮೇಲೆ ಅದನ್ನ ಅನುಸರಿಸ್ಬೇಕು, ಅದಾದ್ಮೇಲೆ ಅದನ್ನ ಅನುಭವಿಸ್ಬೇಕು. ಇಷ್ಟು ಸ್ಟೇಜಸ್ ಇದೆ. ಈ ಏನು 6 ಸ್ಟೇಜಸ್ ಅಲ್ಲಿ ನಾವು ಒಂದೊಂದನ್ನೇ ಮಾಡ್ತಾ ಬಂದ್ರೆ, ಅಂದ್ರೆ ಈ ಏನು ತಿಳ್ಕೊಂಡಿರೋದನ್ನ ನಾವು ಅಳವಡಿಸ್ತಾ ಹೋದ್ರೆ ನಮ್ಗೆ ಏನು ಬೇಕು ಅದನ್ನ ನಾವು ಅಚೀವ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಇದನ್ನ ನಾನು ಗುರುಗಳಿಂದ ತಿಳ್ಕೊಂಡೆ. ಸೊ ಈಗ ನಾನು ನೆಕ್ಸ್ಟ್ ನಾನು L1 ಕಂಪ್ಲೀಟ್ ಮಾಡಿದ್ಮೇಲೆ ನನ್ಗೆ ತುಂಬಾ ಜನನ್ನ ರೀಚ್ ಆಗ್ಬೇಕು ಅಂತ ಅನಿಸಿತ್ತು, ತುಂಬಾ ಜನಕ್ಕೆ ಹೇಳ್ಬೇಕು ಸಂಯಮ ಬಗ್ಗೆ ಅಂತ. ಸೊ ನನ್ಗೆ L2 ಮಾಡುವಾಗ ನಾನು 23 ಜನನ ನಾನು ಸೇರ್ಸಿದೆ. 23 ಜನದಲ್ಲಿ ಈಗ 9 ಜನ ಕಂಪ್ಲೀಟ್ ಮಾಡಿದ್ದಾರೆ. ಸೊ 23 ಜನದಲ್ಲಿ 23 ಕ್ಯಾರೆಕ್ಟರ್ಸ್, ವೆರೈಟಿ ಕ್ಯಾರೆಕ್ಟರ್ಸ್ ಜೊತೆ ಮಾತುಕತೆ ಅದೆಲ್ಲಾನು ನಡೀತಾ ಇತ್ತು. ಸೊ ಆಗ ಎಷ್ಟು ನಾನು ಕಲ್ತಿದ್ದೀನಿ ಅಂದ್ರೆ ಅವ್ರುಗಳಿಂದ 23 ಜನ ವೆರೈಟೀಸ್ ಕ್ಯಾರೆಕ್ಟರ್ಸ್ ಇಂದ ನಾನು ತುಂಬಾ ಕಲ್ತಿದ್ದೀನಿ ಇದ್ರಲ್ಲಿ. ಸೊ ಒಬ್ಬೊಬ್ರು ಒಂದೊಂದ್ ತರ, ಅವ್ರ ಜೊತೆ ಟೈಮ್ ಕೊಟ್ಟು ನಾನು ಸಂಯಮ ಮಾಡ್ಕೊಂಡು, ನಾನು ಸಂಯಮದಲ್ಲಿದ್ದು ಅವ್ರಿಗೆ ನಾನು ಇನ್ಸ್ಪೈರ್ ಮಾಡ್ತಾ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಾನು ತುಂಬಾನೇ ಕಲ್ತಿದ್ದೀನಿ. ಸೊ ಅದಕ್ಕೆ ನನಗೆ ಖುಷಿನೂ ಇದೆ. ಏನು ಸ್ಟೇಜಸ್ ಇದೆಲ್ಲ ಆ 23 ಜೊತೆ, ಅದು ಖುಷಿನೂ ಇದೆ. ಅದರ ಜೊತೆ ಈ ಕ್ಲಾಸ್ ಕೇಳ್ತಾ ಇದ್ದಾಗ ಆ 23 ಜನ ಯಾವ ಸ್ಟೇಜ್ ನಲ್ಲಿ ಇದ್ದಾರೆ, ಯಾವ ಡೈಮೆನ್ಷನ್ ನಲ್ಲಿ ಇದ್ದಾರೆ ಅಂತ ನಾನು ಗುರುತಿಸ್ತಾ ಇದ್ದೆ. ಅದಾದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬಹುದು ನೆಕ್ಸ್ಟ್ ಸ್ಟೇಜ್ಗೆ ಅವ್ರಿಗೆ ಹೇಳ್ತಿರ್ಲಿಲ್ಲ ಕ್ಲಾಸ್ ಬಗ್ಗೆ, ಬಟ್ ಅವ್ರು ಈ ಸ್ಥಿತಿ ಅಂತ ಗುರುತಿಸಿ ನಾನು ಅವರ ಉನ್ನತ ಸ್ಥಿತಿಗೆ, ನೆಕ್ಸ್ಟ್ ಸ್ಟೇಜ್ಗೆ ಅಂದ್ರೆ ನೆಕ್ಸ್ಟ್ ಡೈಮೆನ್ಷನ್ಗೆ ನಾನು ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೆ. ಈ ತರ ಮಾಡಿ ಅಂತ ಸಜೆಷನ್ಸ್ ಕೊಡ್ತಿದ್ದೆ, ಅದೆಲ್ಲ ವರ್ಕ್ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ಇನ್ನ ಗುರುಗಳ ಬಗ್ಗೆ ಹೇಳ್ಬೇಕು. ಟೈಮ್ ಜಾಸ್ತಿ ತಗೊಳಲ್ಲ ನಾನು, ತುಂಬಾ ಜನ ವೇಟ್ ಮಾಡ್ತಾ ಇದಾರೆ. ಸೊ ಗುರುಗಳು ಮಾರ್ನಿಂಗ್ ಬೆಳಗ್ಗೆಯಿಂದ ನಮ್ಗೆ ಕ್ಲಾಸು, ಮತ್ತೆ 11:30ವರೆಗೂ, ಮಾರ್ನಿಂಗ್ 7 to 11:30 ಎಷ್ಟು ಪೇಶನ್ಸ್ ಆಗಿ ನಗತಾ ಎಲ್ಲಾರ್ಗೂ ವಿಷಯನ ತಿಳಿಸ್ತಾ, ಒಬ್ಬೊಬ್ರ ಹತ್ರನೂ ಇನ್ಸ್ಪೈರ್ ಮಾಡ್ತಾ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಗುರುಗಳಿಂದ ನಾನು. ತುಂಬಾ ಖುಷಿ ಇದೆ ಗುರುಗಳು ಮಾರ್ಗದರ್ಶನದಲ್ಲಿ. ಗುರುಗಳು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಸೊ ಹಿಂದುತ್ವದ ಬಗ್ಗೆ ಸಾಕಷ್ಟು ತಿಳ್ಕೊಳ್ತಾ ಇರೋದು ಸಹ ನಮ್ಮ ಪುಣ್ಯ. ಇದು ಶಿವಾನುಗ್ರಹದಿಂದ ಸಿಕ್ಕಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ನಿಮ್ಗೆ ಕೋಟಿ ಧನ್ಯವಾದಗಳು. ಎಲ್ಲ ಶಿವಾನುಗ್ರಹದಿಂದ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಶಿವಾರ್ಪಣಮಸ್ತು. Thank you so much.